ಒಂದೊಮ್ಮೆ ಸುಧಾ ನೇರವಾಗಿ ಗೌರಿಯ ಗಂಡ ತಿಮ್ಮಯ್ಯನ ಬಳಿ ಹೋದಳು ಮತ್ತು ಅವನಲ್ಲಿ ಗೌರಿಯ ಹಿನ್ನೆಲೆ ಬಗ್ಗೆ ಕೇಳಿದಳು. ತಿಮ್ಮಯ್ಯ ಹಳೆಯ ನೆನಪಿಗೆ ಜಾರಿದವನಂತೆ ಹೇಳಿದ, ಗೌರಿ ಈ ಊರಿನವಳಲ್ಲ ಸುಧಮ್ಮ. ನಾನು ಅವಳನ್ನು ಆ ಕಾಸನ್ಮಕ್ಕಿ ಕ್ರಾಸ್ ಬಳಿಯೇ ಕಂಡಿದ್ದು. ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದ ನನಗೆ ಅನಾಥಳಂತೆ ಸಿಕ್ಕ ಗೌರಿ ಮನಸ್ಸಿಗೆ ಹತ್ತಿರವಾಗಿದ್ದಳು. ಹಾಗಾಗಿ ನಾವು ಮದುವೆಯಾದವು. ಅವಳು ಯಾರು, ಎಲ್ಲಿಂದ ಬಂದಳು ಎಂಬುದು ನನಗೆ ಮತ್ತು ಈ ಊರಿನ ಯಾರೊಬ್ಬರಿಗೂ ಗೊತ್ತಿಲ್ಲ. ಆದರೆ ಅವಳು ಬಂದ ದಿನದಿಂದ ಊರಿನಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತಿವೆ. ಮೊದಲಿಗೆ ಇದ್ಯಾವುದೂ ಗಮನಕ್ಕೆ ಬರುತ್ತಿರಲಿಲ್ಲ. ಆದರೆ ಈಗೀಗ ಯೋಚಿಸಿದರೆ ಸತ್ಯ ತಿಳಿಯುತ್ತಿದೆ. ಇದನ್ನು ಕೇಳಿಸಿಕೊಂಡ ನಂತರ ಸುಧಾಳಿಗೆ ಊರ ಜನರು ಮತ್ತು ಮುಖ್ಯೋಪಾಧ್ಯಾಯರು ಅಣ್ಣ ಕಾಣೆಯಾಗಲು ಕೊಟ್ಟ ಕಾರಣ ಸತ್ಯ ಎನ್ನಿಸತೊಡಗಿತು ಮತ್ತು ಆ ತಾಳೆಗರಿಯಲ್ಲಿದ್ದ ಅಕ್ಷರಗಳು ಮನಸ್ಸಿಗೆ ನಾಟಿತ್ತು. ಆದರೆ ಅದೆರಡಕ್ಕೂ ಸಂಬಂಧ ಏನು ಅನ್ನುವುದು ತಿಳಿಯಲಾಗದ ಸತ್ಯವಾಗಿ ಉಳಿಯಿತು. ಒಂದು ವೇಳೆ ಆ ತಾಳೆಗರಿಯಲ್ಲಿ ಓದಿದ ಕೌಂತಿಯೇ ಈಗಿನ ಗೌರಿ ಆಗಿದ್ದರೆ ಅವಳು ತನ್ನ ಅಣ್ಣ ಸುಂದರ್ ಕಾಣೆಯಾಗಲು ಹೇಗೆ ಕಾರಣವಾಗುತ್ತಾಳೆ? ಅವರಿಬ್ಬರ ನಡುವೆ ನಿಜವಾದ ಪ್ರೀತಿ ಇದ್ದಿದ್ದರೆ ಆ ಸತ್ಯವನ್ನ ಗೌರಿಯು ಯಾಕೆ ಮುಚ್ಚಿಡುತ್ತಾಳೆ ಎನ್ನುವ ಗೊಂದಲದೊಂದಿಗೆ ಮನೆ ಸೇರುತ್ತಾಳೆ ಸುಧಾ. ಸುಧಾ ಒಂದು ದಿನ ಗೌರಿಯನ್ನ ಕಾಡಿನ ಹಾದಿಯಲ್ಲಿ ಹಿಂಬಾಲಿಸಿದಳು. ಗೌರಿ ಒಂದು ದೊಡ್ಡ ಬಂಡೆಯ ಮೇಲೆ ಕುಳಿತು ಏನೋ ಗೊಣಗುತ್ತಿದ್ದಳು. ಸುಧಾ ಧೈರ್ಯ ಮಾಡಿ ಮುಂದೆ ಹೋಗಿ, ನನ್ನ ಅಣ್ಣನಿಗೆ ಏನಾಯಿತು, ಸತ್ಯ ಹೇಳು ಎಂದು ಗದರಿದಳು. ಆಗ ಗೌರಿ ನಿಧಾನವಾಗಿ ಎದ್ದು ಬಂದು ಸುಧಾಳ ಕೈ ಹಿಡಿದಳು. ಅವಳ ಕೈಗಳು ಮಂಜಿನಂತೆ ತಣ್ಣಗಿದ್ದವು. ಗೌರಿ ಅವಳನ್ನ ಕಂದಕದ ಅಂಚಿಗೆ ಕರೆದೊಯ್ದಳು. ಅಲ್ಲಿ ಅಣ್ಣನ ಹರಿದ ಚೀಲ ಮತ್ತು ವಾಚ್ ಇತ್ತು. ಅದನ್ನ ನೋಡಿದ ಸುಧಾಳ ಹೃದಯ ಒಂದು ಕ್ಷಣ ಬಡಿತ ನಿಲ್ಲಿಸಿದಂತಾಯಿತು. ಗೌರಿ ಹೇಳಿದಳು, ನಿನ್ನ ಅಣ್ಣ ಸುಂದರ್ ಅಲ್ಲ, ಅವನು ಮುಖೇಶ. ಅಂದು ಅವನು ನನ್ನ ಜೀವನವನ್ನು ಹಾಳು ಮಾಡಿದಂತೆ ಇಂದು ನನ್ನ ಸೇಡಿನ ಕಿಚ್ಚಿಗೆ ಬಲಿಯಾದ. ಇದು ಕಾಸನ್ಮಕ್ಕಿ ಕ್ರಾಸ್ನ ನ್ಯಾಯ. ಸುಧಾ ಆಘಾತದಿಂದ ಕುಸಿದು ಬಿದ್ದಳು ಮತ್ತು ಅಲ್ಲಿ ಇದ್ದ ಅಣ್ಣನ ದೇಹದ ಅವಶೇಷಗಳನ್ನು ಮುಟ್ಟಿ ರೋಧಿಸತೊಡಗಿದಳು. ಸುಧಾ ಅಳುತ್ತ ಕೇಳಿದಳು, ನಿನಗೆ ಆದ ಅನ್ಯಾಯಕ್ಕೆ ಅವತ್ತೇ ನಿನ್ನ ಗಂಡ ಆ ಮುಖೇಶನನ್ನು ಕೊಂದಿದ್ದ. ಇದು ನನ್ನ ಅಣ್ಣ ಸುಂದರ್ ದೇಹ. ಇದರಲ್ಲಿ ನನ್ನ ಅಣ್ಣನ ತಪ್ಪೇನಿಲ್ಲವಲ್ಲ. ಅವನು ಕೇವಲ ಶಿಕ್ಷಕನಾಗಿ ಈ ಊರಿಗೆ ಬಂದಿದ್ದ. ಗೌರಿ ಘರ್ಜಿಸಿದಳು, ಆತ್ಮಕ್ಕೆ ಸಾವು ಇಲ್ಲ ಸುಧಾ, ದೇಹ ಮಾತ್ರ ಬದಲಾಗುತ್ತದೆ. ಆ ಮುಖೇಶನ ಮರುಜನ್ಮವೇ ನಿನ್ನ ಅಣ್ಣ ಸುಂದರ್. ನಾನು ಇವನ ಸಂಹಾರಕ್ಕೆ ಮತ್ತೆ ಜನ್ಮ ಪಡೆದು ಬಂದೆ. ಅವನು ಎಷ್ಟೇ ಜನ್ಮ ತಾಳಿದರೂ ಅವನನ್ನು ಸಾಯಿಸಲು ನಾನು ಮತ್ತೆ ಹುಟ್ಟಿ ಬರುವೆ. ಅಂದು ಅವನು ಮಾಡಿದ ಮೋಸಕ್ಕೆ ಇಂದು ಬೆಲೆ ತೆತ್ತಿದ್ದಾನೆ. ಅವನ ಆತ್ಮ ಹೊತ್ತು ಈ ಹುಟ್ಟು ಧರಿಸಿದ್ದು ನಿನ್ನ ಅಣ್ಣನ ಪಾಪ. ಅದಕ್ಕೆ ಈ ಶಿಕ್ಷೆ ಮತ್ತು ನನಗಾದ ಸಮಾಧಾನ. ಈಗ ನೀನು ನಿನ್ನ ಸಮಾಧಾನಕ್ಕೆ ಮಾಡಬೇಕಾದದ್ದು ಇಷ್ಟೇ ಸುಧಾ. ಇವನ ದೇಹದ ಅವಶೇಷಗಳನ್ನ ಆ ಪವಿತ್ರ ಹೊಳೆಯಲ್ಲಿ ವಿಸರ್ಜಿಸು. ಆಗ ಮಾತ್ರ ಅವನ ಆತ್ಮಕ್ಕೆ ಮುಕ್ತಿ, ಈ ಊರಿಗೆ ಶಾಂತಿ. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮತ್ತೊಮ್ಮೆ ಮುಂದೆ ಸಿಗೋಣ. ಧನ್ಯವಾದಗಳು.